ಹಾಯ್ ಗಾಯ್ಸ್, ಏನಿದು ಮೆಟ್ರೋ ಸ್ಟೇಷನಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದ್ಕೊಳ್ತಾ ಇದ್ದೀರಾ? ಸೊ ಹೌದು, ಸಡನ್ ಪ್ಲಾನ್ ಆಯಿತು ಒಂದು. ಯಾವಾಗ ಅಂತ ಗೊತ್ತಿಲ್ಲ, ನಿಮಗೆ 2 hours ಬಿಫೋರ್ ಒಂದು ಪ್ಲಾನ್ ಆಯಿತು. ಸೊ ನಾಳೆ ನನ್ನ ಬರ್ಡೇ ಗಾಯ್ಸ್. ಸೊ ಅದಕ್ಕೆ ನಾಳೆ ದೇವಸ್ಥಾನ ಹೋಗೋಣ ಅಂತ ಪ್ಲಾನ್ ಆಯಿತು. ಅದಕ್ಕೆ ದೇವಸ್ಥಾನ ಹೋಗಿ ಎಲ್ಲಿಗೆ ಅಂತ ಕೇಳ್ತೀರಾ? ಸೊ MM ಹಿಲ್ಸ್, ಸೊ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಮಾದಪ್ಪನ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಗಾಯ್ಸ್. ಸೊ ನಾನೀಗ ಎಕ್ಸಾಕ್ಟಾಗಿ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ನೋಡಿ. ವೈಟ್ ಫೀಲ್ಡ್ ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಜಯನಗರ್, ಸೊ ಜಯನಗರ ಹೋಗಿ ಅಲ್ಲಿ ಸೇಮ್ ಮೈಸೂರು ಫ್ರೆಂಡ್ ಬಂದಿದ್ನಲ್ಲ, ಮೈಸೂರಿಗೆ ಹೋದಾಗ ಸೊ ನಮ್ಮ ಫ್ರೆಂಡು ಬರ್ತಾನೆ ಬಂದು ಇಬ್ಬರು ಸೊ ಬೈಕಲ್ಲಿ ಹೋಗೋದು ಗೈಸ್. ಬೈಕಲ್ಲಿ ಹೋಗಿ ನಿಧಾನವಾಗಿ ಬರ್ತೀವಿ ಗೈಸ್. ಆ ಥರ ಟೆನ್ಷನ್ ಎಲ್ಲ ಏನಿಲ್ಲ. ಸೊ ನನ್ನ ವಿಡಿಯೋ ಹಿಂಗೆ ನೋಡಿ ಗೈಸ್. ಕಂಪ್ಲೀಟೆಡಾಗಿ ಮೆಟ್ರೋದಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಜಯನಗರ್ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗೋದು. ಮ್ಯಾಕ್ಸಿಮಮ್ 1 hour ಆಗ್ಬೋದು ಜಯನಗರ್ ಹೋಗೋದು. ಸೊ ಈಗ 2:10. ಸೊ ಜಯನಗರ್ ಓವರ್ಸ್ ರೋಡ್ ಒಂದು 3 o'clock ಆಗುತ್ತೆ ಅಂದ್ಕೊಂಡಿದ್ದೀನಿ ಗಾಯ್ಸ್. ಮೆಜೆಸ್ಟಿಕ್ಕಲ್ಲಿದ್ದೀವಿ. ಸೊ ಟ್ರೈನ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಜಯನಗರ್ಗೆ ಹೋಗಬೇಕು. ಗಾಯ್ಸ್ 3:13 ಟೈಮು. ಸೊ ಇವಾಗ ತಾನೇ ಜಯನಗರ್ ಬಂದಿದ್ದೀವಿ, ನೋಡ್ಬೋದು. ಸೊ ನಮ್ಮ ಫ್ರೆಂಡ್ ಆಲ್ರೆಡಿ ಕಾಯ್ತಾ ಇದ್ದಾರೆ ಕೆಳಗಡೆ. ಪಾಪ ಜಾಸ್ತಿ 1 hour 1.5 hour ಕಾಯಿಸ್ಬಿಟ್ಟೆ. ಹೋಗಿ ಹತ್ಕೊಂಡು ಸ್ವಲ್ಪ ಆದಷ್ಟು ಬೇಗ ಹೋಗಬೇಕು. ಟೈಮ್ ಆಲ್ರೆಡಿ 3:15 ಆಗ್ಬಿಟ್ಟಿದೆ. ಕಂಪ್ಲೀಟೆಡಾಗಿ ಬಂದರೆ ಸೊ ತುಂಬ ವೇಟ್ ಮಾಡಿಸ್ಬಿಟ್ಟೆ ಅನಿಸುತ್ತೆ. ಸೊ ನಮ್ಮ ಕಂಪ್ಲೀಟಾಗಿ ಮಹೇಶ್ ಅಣ್ಣ ನೋಡಿ ಬಂದ್ರಿ. ಆಲ್ರೆಡಿ ಟೈಮ್ ಆಗಿದೆ ಗಾಯ್ಸ್. ಹೋಗ್ತಾ ಮಾತಾಡೋಣ ಗಾಯ್ಸ್. ತಾನೇ ಕನಕಪುರ ರೀಚ್ ಆಗಿದ್ದೀವಿ ಗಾಯ್ಸ್. ತಾನೇ ಬಂದ್ವಿ ಅನೂರು. ಸೊ ಅನೂರಲ್ಲಿ ಬಂದು ಫಿಶ್ ತಿನ್ನಬೇಕು ಅನಿಸ್ತು. ಫಿಶ್ಶು ಕಬಾಬ್ ತಿಂದ್ವಿ. ಸೊ ಡಿಫ್ರೆಂಟ್ ಫಿಶ್ಸಸ್ ಇದ್ದಾವೆ ನೋಡಿ. ಈಗ ಒಂದು ಫಿಶ್ದು ಟೇಸ್ಟ್ ಮಾಡಿಕೊಂಡು ಒಂದು 1/4 kg ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಇಲ್ಲೇ ಇದ್ದೀವಿ ನೋಡಿ. ಫ್ರೆಶ್ಶಾಗಿ ನಡೀತಾ ಇದೆ ಫಿಶ್ಶು. ಈಗ ಅನೂರು ಕಡೆ ಬಂದರೆ ಈ ಕಡೆ ಬಾರ್ ರೋಡು. ಸರ್ ಯಾವ ರೋಡ್ ಸರ್ ಇದು? ಬನ್ನಳ್ಳಿ ರೋಡು. ಬನ್ನಳ್ಳಿ ರೋಡ್ ಕಡೆ ಬಂದರೆ ಇಲ್ಲೇ ಲೆಫ್ಟ್ ಸೈಡ್ ಸೆಂಟ್ರ್ ಅಂಗಡಿ ನೋಡಿ. ಫಿಶ್ಶು ಅದು ಇದು ಬೇರೆ ದಿನದಲ್ಲಿ ಒಳ್ಳೆ ವೆರೈಟಿ ಫಿಶ್ ಇರುತ್ತೆ ನೋಡಿ. ಇದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಕಂಪ್ಲೀಟಾಗಿ ನಾವು ಸೊ ತಾಳ್ಬೇಡದಲ್ಲಿದ್ದೀವಿ. ಸೊ ಇದೇ ಆರ್ಚ್, ಮಹದೇಶ್ವರ ಶ್ರೀ ಬೆಟ್ಟದ್ದು ಆರ್ಚ್ ಇದೆ. ಸೊ ಇಲ್ಲಿ ಸ್ನ್ಯಾಕ್ಸು ತಿನ್ಬೋದು. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಡೆಕೋರೇಷನ್. ದೀಪಾವಳಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಲ್ಲಿ. ಹೆವಿ ಕ್ರೌಡು. ಈ ಟೈಮಲ್ಲಿ ಈ ಥರ ಕ್ರೌಡ್ ಇರೋದಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ನೋಡ್ಕೊಂಬಿಡಿ. ಅಂಗಡೀಸು ಬಜ್ಜಿ ಬೋಂಡ ಏನು ಬೇಕೋ ಸಿಗುತ್ತೆ. ತಾಳ್ಬೇಡದಲ್ಲಿ ಬಜ್ಜಿ ತಿಂತಾಯಿದ್ದೀವಿ, ನೋಡ್ಕೊಂಬಿಡಿ. ಬಜ್ಜಿ ಬೋಂಡ ಮಾತ್ರ ಸಖತ್ ಸಿಗುತ್ತೆ ಇಲ್ಲಿ ಗಾಯ್ಸ್. ಟೈಮ್ 10:15 ಆಗಿದೆ. ಸೊ ಇನ್ನು ಇಲ್ಲಿಂದ 4 kilometer ಇದೆ ಇನ್ನು ಮಾದಪ್ಪನ ಬೆಟ್ಟ. ನೋಡ್ತಾ ಇರ್ಬೋದು. ನಮ್ಮ KSRTC ಮಾತ್ರ ಚಚ್ಕೊಂಡು ಹೋಗ್ತಾನೆ ಗುರು. ಗಾಯ್ಸ್ ಕಂಪ್ಲೀಟಾಗಿ ನಾವು ಮಾದಪ್ಪನ ಹತ್ರ ಬಂದಿದ್ದೀವಿ. ಸೊ ಇನ್ನೊಂದು 2 ನಿಮಿಷ ಹತ್ರ ಹೊರಟೋಗ್ತೀವಿ. ನೋಡಿದೆ ಮಾದಪ್ಪನ ವ್ಯೂ. ಸೊ ನೋಡ್ಕೊಡಿ, 11:15 ಆಗಿದೆ ಟೈಮ್. ಈಗ 11:15 ಬರ್ತಾ ಇದ್ದೀವಿ, ನೋಡ್ಕೊಡಿ ಗಾಯ್ಸ್. ಕಂಪ್ಲೀಟಾಗಿ ಬಂದಿದ್ದೀವಿ. ಸೊ ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಅಮೌಂಟ್ ಪೇ ಮಾಡಬೇಕು ಅನಿಸುತ್ತೆ. ಸೊ ಅಮೌಂಟು 10 rupees ಪಾರ್ಕಿಂಗು. ಗಾಯ್ಸ್ ಗುಡ್ ಮಾರ್ನಿಂಗ್. ಸಾರಿ, ನಿನ್ನೆ ನೈಟು
ಒಂದೊಂದು ಮುಕ್ಕಾಲ್ಗೇನೋ ಬಂದ್ವಿ. ಫುಲ್ಲು ಟಯರ್ಡ್ ಆಗಿತ್ತು. ಸೊ ರೂಮ್ ತೊಗೊಂಡು ಮಲ್ಕೊಂಬಿಟ್ವಿ ಗೈಸ್. ಸಾರಿ, ನೈಟು ಲಾಗ್ ಮಾಡಲಿಲ್ಲ. ಸೊ ನೋಡಿ ಗೈಸ್, ಮಲೆ ಮಾದಪ್ಪನ ಬೆಟ್ಟ ಫುಲ್ಲು ಮುಚ್ಕೊಂಬಿಟ್ಟಿದೆ. ಈಗ ದರ್ಶನಕ್ಕೆ ಇನ್ನು ಸ್ನಾನ ಫ್ರೆಶಪ್ ಆಗಿ ದರ್ಶನ ಹೋಗಬೇಕು. ಕಂಟಿನ್ಯೂ ಮಾಡ್ತೀನಿ ಗೈಸ್. ಕಂಪ್ಲೀಟಾಗಿ ಫ್ರೆಶಪ್ ಆಗಿ ಸೊ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ದೇವರ ಇನ್ನೊಂದು ಬೆಟ್ಟ ಯಾವುದಿದು ನಿಮಿಷ, ಈ ಫಸ್ಟು ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು. ಸೊ ನೋಡಿ ಗೈಸ್, ಮಾದಪ್ಪ ಬಂದು ಇಲ್ಲಿ ಕೂರ್ಲು ಒರೆಸ್ಕೊತ ಇದ್ದ ಜಾಗ ಅಂತ ಇದು. ಸೊ ಇಲ್ಲಿ ನೋಡ್ಕೊಂಬಿಡಿ. ಸೊ ಇಲ್ಲಿ ಕಾಯಿನೆಲ್ಲ ಇದು ಮಾಡಿರ್ತಾರೆ. ಸಂಬಳ ಇಲ್ಲಿನ ವಿಶೇಷತೆ ಏನು? ಇಲ್ಲಿ ಫಸ್ಟು ಇಲ್ಲಿ ಬಂದು ದೇವಸ್ಥಾನ ಮುಗಿಸ್ಕೊಂಡ ದರ್ಶನಕ್ಕೆ ಹೋಗ್ಬೇಕಲ್ವಾ? ಹಾಂ, ಮಾರೇಶ್ವರ ಬಂದು ಹಾಂ ಇಷ್ಟು ಸ್ಟಾರ್ಟಿಂಗ್ ಬಂದ್ರಲ್ಲ ಈ ಕಡೆ ಹಾಂ 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 ಅವಾಗ ಬಂದು ಹಾಂ ಅಲ್ಲಿ ಅಂದ್ರೆ ನಿಮಗೆ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ತಪಸ್ ಕೂತಿತ್ತು. ಹಾಂ ಹಾಂ ತಪಸ್, ಈ ಜಾಗ ಓಕೆ. ತಪಸ್ ಮಾಡಿಕೊಂಡು ಈ ಕಲ್ಲು ಮೇಲೆ ಅವಾಗ ಜಡೆ ಬಿಟ್ಟಿರೋದು. ಹಾಂ ಆ ಜಡೆನ ಕಲ್ಲು ಮೇಲೆ ಹಾರಾಕ್ಬಿಟ್ಟು ಇಲ್ಲಿ ತಪಸ್ ಮಾಡ್ಬಿಟ್ಟು ಕೂತಿತ್ತು. ಹಾಂ ಇಲ್ಲಿ ಕೂತಿದ್ದು, ಇಲ್ಲಿ ನಿದ್ದೆ ಮಾಡಿ ಹಾಂ ಮತ್ತೆ ಅಲ್ಲೋಗಿ ಓಕೆ ಓಕೆ ಓಕೆ. ಸೊ ದೇವಸ್ಥಾನ ಎಂಟ್ರೆನ್ಸ್ ಇದು. ಸೊ ಕಾರ್ತಿಕ್ ಸೋಮವಾರಗೆ ಆಲ್ರೆಡಿ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನ ಬಂದು ಸೇರೋ ಸಾಧ್ಯತೆ ಇದೆ. ಸೊ ಕಾರ್ತಿಕ್ ಸೋಮವಾರ ಬಂದು ಇಲ್ಲಿ ದರ್ಶನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಬಂದೋಗಿದ್ರೆ ಬಂದು ನೋಡಿ. ಸೊ ದೇವ್ರ ದರ್ಶನಕ್ಕೆ ಲೈನ್ ಹೋಗ್ತಾ ಇದೆ. ಸೊ ನಾರ್ಮಲ್ ಕ್ರೌಡ್ ಇದೆ ಅಂದ್ಕೊಂಡು. ಸೊ ಈಗ ನಾವು ಫಸ್ಟು ಮಾದಪ್ಪನ ದರ್ಶನಕ್ಕಿಂತ ಮುಂಚೆ ಸೊ ಬಸವಣ್ಣ ದರ್ಶನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತೇಳಿ ಸೊ ಹೋಗ್ತಾ ಇದ್ದೀವಿ. ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆರಾಮಾಗಿದೆ ದರ್ಶನ, ಒಳ್ಳೆ ಫ್ರೆಶ್ ಜನ ಫುಲ್ ಕ್ರೌಡ್ ಆಗಿದೆ. ಸೊ ಇದೇ ಫಸ್ಟ್ ಟೈಮ್ ಈ ಥರ ನಾವು ಹೋಗ್ತಾ ಇರೋದು. ಪೂಜೆ ಏನಾದರೂ ಕೊಟ್ಟರೆ ಕೊಡ್ಬೋದು ಗೈಸ್. ಕಂಪ್ಲೀಟಾಗಿ ಅನ್ನ ದಾಸೋಹ ಭವನಕ್ಕೆ ಬಂದಿದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗಡೆ. ಸೊ ಅದಕ್ಕೆ ಇದೊಂದು ಪ್ರಿವಿಯಸ್ ಆಗಿ ಒಂದು ಮಾಡ್ಕೊಂಡಿದ್ದಾರೆ. ನೋಡ್ಕೊಳ್ಳಿ. ಈ ಲೈನ್ ನೋಡಿ, ಈ ಲೈನ್ ಹೆಂಗಿದೆ ಅಂದರೆ ಸ್ವಲ್ಪ ಓದ್ಕೊಂಡು ಕಮೆಂಟ್ ಮಾಡಿ. ದರ್ಶನ ಪ್ರಸಾದ ಎಲ್ಲ ಮುಗೀತು. ಸೊ ಶಾಪಿಂಗ್ ಮಾಡೋಂಗಿದ್ರೆ ಒಳ್ಳೆ ಕಾಂಪ್ಲೆಕ್ಸ್ ಇದ್ದಾವೆ, ಒಳ್ಳೆ ಅಂಗಡಿಗಳಿದ್ದಾವೆ. ಸೊ ಶಾಪಿಂಗ್ ಮಾಡೋಂಗಿದ್ರೆ ಶಾಪಿಂಗ್ ಮಾಡ್ಬೋದು. ಕಂಪ್ಲೀಟೆಡ್ ಆಗಿ ಎಲ್ಲ ಮುಗಿಸ್ಕೊಂಡು ಸೊ ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು ಪ್ಲ್ಯಾನ್ ಇದೆ. ಸೊ ಇನ್ನೊಂದು ಪ್ಲ್ಯಾನ್ ಏನು ಅಂದರೆ, ಸೊ ಹೋಗ್ಬೇಕಾದ್ರೆ ರೋಡಲ್ಲೇ ನಮಗೆ ಒಗ್ನೇಕಲ್ ಫಾಲ್ಸ್ ಸಿಗುತ್ತೆ. ಸೊ ಒಗ್ನೇ ಫಾಲ್ಸ್ ನೋಡಿಕೊಂಡು ಹಂಗೆ ತೆಪ್ಪದಲ್ಲಿ ಹಂಗೆ ಆ ಕಡೆ ಹೋಗಿ ಸೊ ಹೊಸೂರು ಮೇಲೆ ಹೋಗೋಣ ಅಂತ ಪ್ಲಾನ್ ಬಾಯ್ಸ್. ಗೈಸ್, ಯಾರ ಚತ್ರ ಹೋಗ್ಬೇಕಾದ್ರೆ ಇನ್ನೂ ಒಂದು 6 ಮಂತು 8 ಮಂತು ಆಗುತ್ತೆ ಅದು ಓಪನ್ ಆಗೋದು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮೇಲ್ಗಡೆ ಹೋಗಿ ಕವರ್ ಮಾಡೋಣ.
ಗಾಯ್ಸ್ ಡೆಫಿನೆಟ್ಲಿ ಲಾಸ್ಟ್ ಫೈನಲ್ಲಿ ಸೊ ಒಗೇನಕಲ್ ಫಾಲ್ಸ್ ಬಂದುಬಿಟ್ಟಿದ್ದೀವಿ. ಸೊ ಇದೇ ಒಗೇನಕಲ್ ಫಾಲ್ಸು. ಬರೀ ತೆಪ್ಪಗಳು ಏನಿದೆ ಹಿಂಗೆ ಕಾಣಿಸ್ತಾ ಇದೀವಿ ಅಂದ್ಕೊಂಡಿದ್ದೀರಾ? ತೆಪ್ಪದಲ್ಲೇ ಅಲ್ಲ, ತೆಪ್ಪದಲ್ಲೇ ಏನು ಬೇಕೋ ಮಾಡ್ಬೋದು ಗಾಯ್ಸ್. ಇದು ನೋಡಿ ಇಲ್ಲಿದ್ದಾರೆ ನೋಡಿ, ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಹಿಂಗೆ ಸೇರಿಕೊಂಡು ತೆಪ್ಪದಲ್ಲಿ ಎಷ್ಟು ಏನು ಸೊ ಡಿಸ್ಕಸ್ ಮಾಡ್ತಾಯಿದ್ದಾರೆ ಗೈಸ್. ನೋಡ್ಕೊಳ್ಳಿ, ಫುಲ್ ಟೂರಿಸ್ಟ್ ಪ್ಲೇಸು. ಸೊ ಇಲ್ಲಿ ಒಳ್ಳೆ ಚಿಲ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದೆ ನೋಡಿ ಗೈಸ್. ಇದು ಗೈಸ್ ಇದೊಂದು ಅಂಗಡಿ ಹೋಟೆಲ್ ಬಂದಿದ್ದೀವಿ. ಸೊ ಫಿಶ್ಶು ನೋಡ್ತಾ ಇರ್ಬೋದು. ಸೊ 2 ಜಿಲೇಬಿ, ಸೊ ಇದೊಂದು 10 ಪ್ಲೇಟು ಪಾರ್ಸಲ್ ಮಾಡಿಕೊಂಡು ಅಲ್ಲೆಲ್ಲಾದ್ರೂ ಮರದ ಹತ್ರ ಕೂತ್ಕೊಂಡು ನೆಮ್ಮದಿ ತಿಂದು ಸೊ ಆ ಕಡೆ ಕ್ರಾಸ್ ಮಾಡಿಕೊಂಡು, ಸೊ ನಮ್ಗೆ ಟೈಮ್ ಇಲ್ಲ ಗಾಯ್ಸ್, ಈಗ ಟೈಮ್ ಇಲ್ಲ. ಸೊ ಆ ಕಡೆ ಹೋಗಿ ಮನೆಗೆ ಹೋಗೋಣ ಅಂತ ಅದೊಂದೇ ಈಗ ಪ್ಲಾನು. ನೋಡಿ ಗೈಸ್ ಸಖತ್ತಾಗಿದೆ, ಫ್ರೆಶ್ ಆಗಿದೆ ಮೀನು. ನೆಕ್ಸ್ಟ್ ಏನಾದ್ರು ಬಂದರೆ ಒಗೇನಕಲ್ ಏನಾದರೂ ಬಂದರೆ ಈ ಫಸ್ಟ್ ಅಂಗಡಿಯಲ್ಲಿ ಬನ್ನಿ, ಒಳ್ಳೆ ಫಿಶ್ಶು ಸಿಗುತ್ತೆ, ಟ್ರೈ ಮಾಡಿ ಗೈಸ್. ನಮ್ಮ ಮೀನು ಒಲೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. 2 ಜಿಲೇಬಿ, ಸೊ ಮೀನು ಕಬಾಬು. ಗಾಯ್ಸ್ ಹೆಂಗಿದೆ ಗಾಯ್ಸ್? ಸಕ್ಕತ್ತಾಗಿದೆ ಗಾಯ್ಸ್, ವ್ಯೂ ಮಾತ್ರ. ಗಾಯ್ಸ್ ನೋಡ್ತಾ ಇರ್ಬೋದು ರೋಡು. ಏನು ಈ ರೋಡಲ್ಲಿ ಇಷ್ಟು ದೂರ ಹೋಗ್ಬಿಟ್ಟು ಈ ಥರ ಹೋಗ್ತಾವನ್ ಅಂದ್ಕೊಂಡಿದ್ದೀರಾ? ಸೊ ನಾವೀಗ ಒಗೇನಕಲ್ಲು ಈ ಕಡೆ ಕರ್ನಾಟಕ ಬಾರ್ಡ್ರಿಂದ ಆ ಕಡೆ ದೆಗ್ನಿಕೋಟೆ ಕಡೆ ಹೋಗ್ಬೇಕು. ಈಗ ನಾವು ದೆಗ್ನಿಕೋಟೆ ಅಂದರೆ ಆ ಕಡೆ ಹೋಗ್ಬಿಟ್ರೆ ನಾವು ಬೆಂಗಳೂರಿಗೆ ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಸೊ ಅದಕ್ಕೆ ತೆಪ್ಪದಲ್ಲಿ ಬೈಕ್ ಹಾಕ್ಬಿಟ್ಟು ಆ ಕಡೆ ಇದು ಮಾಡಿಕೊಂಡು ನೆಮ್ಮದಿಯಾಗಿ ಆ ಕಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಸೊ ಈ ಶಾರ್ಟ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ರೋಡ್ ಮಾತ್ರ ಚೆನ್ನಾಗಿಲ್ಲ ನಿಜ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಈಗ 100 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಹಿಂಗೆ ಹೋದರೆ ರಿಟರ್ನ್ ಮತ್ತೆ. ಸೊ ಅದಕ್ಕೆ ಹಿಂಗೆ ಹೋಗಿ ತೆಪ್ಪದಲ್ಲಿ ಹಾಕ್ಕೊಂಡು ಆ ಕಡೆ ಹೋಗಿ ಸೊ ದೆಗ್ನಿಕೋಟೆ ಹಂಗೆ ಬೆಂಗಳೂರಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹಿಂಗೆ ಹೋಗ್ತಾಯಿದ್ದೀವಿ ಗೈಸ್. ಈಗ ತೆಪ್ಪದಲ್ಲಿ ಬೈಕ್ ಹಾಕೋಕೆ ಬಂದಿದ್ದೀವಿ. ಸೊ ಕ್ಯೂ ಇದೆ, ಆದಮೇಲೆ 4 ಇಲ್ಲ 5 ಹಾಕ್ಬೋದು ಮೋಸ್ಟ್ಲಿ. ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಸೊ ಈ ಕಡೆಯಿಂದ ಆ ಕಡೆ ಕಳಿಸ್ಕೊಡ್ತಾರೆ ಬೈಕು, ನೋಡ್ತಾ ಇರ್ಬೋದು. ಎತ್ಸರೆ ಆ ಥರ. ಗೈಸ್ ಒಂದು ಸರಿಗೆ 5 ಬೈಕ್ ಬಾಯ್ಸ್ ಗೈಸ್ ನೋಡಿ. ಸೊ ನಮ್ಮ ಬೈಕ್ ಇನ್ನೂ ಅಲ್ಲೇ ಇದೆ. ಸೊ ನೆಕ್ಸ್ಟ್ ರೌಂಡ್ಗೆ ನಮ್ಮದು ಬೈಕ್ ಸೊ ಸ್ಟಾರ್ಟ್ ಆಯಿತು. ಇವರು ಇನ್ನು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಕಂಪ್ಲೀಟ್ ಆಗಿ ನಮ್ಮದು ಒಳಗಡೆ ನಿಂತ್ಕೊಂಡಿದೆ ನಮ್ಮ ಗಾಡಿ. ಸೊ ಈಗ ಸ್ಟಾರ್ಟ್ ಮಾಡ್ಬೇಕಿನ್ನ ಹೋಗ್ತೀವಿ. ಹೋಗ್ತಾ ಇದ್ದೀವಿ ಬೋಟಲ್ಲಿ ಬೈಕ್ಗಳು ಹಾಕ್ಕೊಂಡು. ಬಂದ್ಬಿಟ್ವಿ ಆದಷ್ಟು 5 ನಿಮಿಷನೂ ಇಲ್ಲ ಬಾಯ್ಸ್, ಒಂದು 3-4 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ಕಂಪ್ಲೀಟೆಡ್ ಆಗಿ ನಾವು ಈಗ ತಮಿಳ್ನಾಡು ಬಂದು ಈ ಕಡೆ ಸೊ ತಿರುವುಗಳು ನೋಡಿ ಹಿಂಗಿದೆ. ಫುಲ್ಲು ಘಾಟ್ ರೋಡು, ಹೆವಿ ಘಾಟ್ ರೋಡು. ಸೊ ಈಗ ದೆಗ್ನಿಕೋಟೆ ಹೊಸೂರಿಗೆ ಹೋಗುತ್ತೆ ಇದು. ಸೊ ನಾನು ಹೊಸೂರಲ್ಲಿ ಇಳ್ಕೊಂಡು ಸೊ ನಾನು ಬಸ್ ಹತ್ಕೊಂಡು ಮಾದೂರಿಗೆ ಹೋಗಿ ಮಾದೂರಲ್ಲಿ ಬೈಕಿದೆ, ಬೈಕ್ ತೊಗೊಂಡು ಗೈಸ್. ಒಂದು ಸ್ಮಾಲ್ ಬ್ರೇಕು. ಸೊ ಪಡ್ಡು ಬಿಸಿ ಒಲೆ ಮೇಲೆ ಬಿಸಿ ಮಾಡ್ತಾಯಿದ್ರು. ಒಂದು ಬಿಸಿ ಮಾಡ್ತಾಯಿದ್ರು, ಒಂದು ಪಡ್ಡು ತಿನ್ಕೊಂಡು ಒಂದು ಇವಾಗ ತಾನೇ ಹೊಸೂರು ಬಂದಿದ್ದೀನಿ. ಸೊ ಹೊಸೂರಲ್ಲಿ ಬಸ್ ಹತ್ಕೊಂಡಿದ್ದೀನಿ ನಮ್ಮ KSRTC. ಸೊ ಹತ್ಕೊಂಡು ಈಗ ಬಾಗಲಲ್ಲಿ ನನ್ನ ನಂದು ಬೈಕ್ ಎತ್ಕೊಂಡು ಸೊ ನಾವು ಮನೆಗೆ ಹೋಗೋದೆ ಗೈಸ್. ಕಂಪ್ಲೀಟಾಗಿ ನಾನು ಈಗ ಮಾದೂರು ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಬಸ್ಸಲ್ಲಿ 1.5 ಅವರ್ ಆಯಿತು. ಸೊ ಹೊಸೂರಿಂದ ಮಾದೂರು ಬರೋದು. ಸೊ ಈ ವಿಡಿಯೋನ ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಸೊ ನೋಡಿದಾಗ ಸಬ್ಸ್ಕ್ರೈಬ್ ಮಾಡಿ, ಸೊ ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಲೈಕ್ ಮಾಡಿ.